ಮಹಾಮಿಲನ ನೋಡಿ ಅಂತ ಹೇಳಿ. ಮಹಾಮಿಲನ ನೋಡ್ಲೇಬೇಕು. ನಮ್ಮಮ್ಮ ಸೂಪರ್ ಸ್ಟಾರ್ ಗಿಚ್ಚಿಗಿಡಿ ಇಬ್ರು ಚಿಂದಿ ಮಾಡ್ತಾ ಇದೀವಿ. ಚಿಂದಿ ಚಿತ್ರನ್ನ ನೋಡ್ಲೇಬೇಕು. ಅದ್ರಲ್ಲೂ ಸ್ಪೆಷಲ್ ನಾನಿದ್ದೀನಿ ಅದರಲ್ಲಿ. ರೇಷ್ಮಾ ಹಾಯ್ ಫ್ರೆಂಡ್ಸ್ ಅಂತ ನೋಡ್ತೀರಾ ಅಲ್ವಾ? ಬರೀ ನಿಮ್ದು ಒಬ್ರದೇ ಪ್ರಮೋಷನ್ ಎಲ್ಲರದುವೆ. ನಮ್ಮಮ್ಮ ಸೂಪರ್ ಸ್ಟಾರ್, ಅವರೆಲ್ಲ ಅಮ್ಮಂದ್ರು ಅಂತ ಹೇಳಕ್ಕೆ ಆಗಲ್ಲ. ಎಲ್ಲ ನನ್ನ ಮಕ್ಳು ತರನೇ ಇದ್ದಾರೆ. ಹಾಯ್ 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 ಏನಾದ್ರು ಹೇಳ್ಬೇಕಾ? ಹೇಳಿ ಹೇಳಿ, ಪರವಾಗಿಲ್ಲ. ರಿಹರ್ಸಲ್ಗೆ ಯಾವಾಗ್ಲೂ ಲೇಟಾಗಿ ಬರ್ತೀನಿ, ಇವ್ರ ಕೈಗೆ ಸಿಕ್ಕದೇ ಇಲ್ಲ. ರಿಹರ್ಸಲ್ಲೇ ಮಾಡಲ್ಲ ನಾನು. ನಿಮ್ ಜೊತೆ ನಾನೇ ಇರೋದು ಜಾಸ್ತಿ, ನೀವು ನನ್ನನ್ನೇ ನೋಡಿರೋದು. ಮಕ್ಕಳು ಬೇರೆ ಸ್ಟ್ರೀಟ್ ಹೋಗಿ ಬರೋದು ಎಷ್ಟೆಷ್ಟೊತ್ತೋ ಇದು ಆಯ್ತೈತೆ, ಕರೆಕ್ಟ್ ಅಲ್ವಾ? ಆದ್ರೂ ಬಂದಿದ ತಕ್ಷಣ ಒಂದ್ 2 ಸತಿ ಮಾಡ್ತೀರಾ, ಮಲಗ್ಬಿಡ್ತೀರಾ. ಉಷು, ನಾಳೆ ಶೂಟು, ಇನ್ನ ರಿಹರ್ಸಲ್ ಮಾಡಿಲ್ಲ ನೀನು. ಅಲ್ಲ ರಿಹರ್ಸಲ್ ನಂಗೆ ಇನ್ನೂ ಒಂದು ಡೈಲಾಗು ಸ್ಟಾರ್ಟ್ ಆಗಿಲ್ಲ. ಡಾಕ್ಟರ್ ಅಂತ ನಂಗೆ ಗೊತ್ತಿಲ್ಲ, ನಾನೇ ಹುಚ್ಚ ಆಸ್ಪತ್ರೆ. ಎಲ್ಲ ಹುಚ್ಚರ ಜನ ಸರಿ ಮಾಡಕ್ ಬಂದಿರೋ ಡಾಕ್ಟರ್ ನಾನೇ ಯಾಕೆ ಲಾಸ್ಟ್ ಅಲ್ಲಿ ನಿನ್ನ ಹುಚ್ಚರು ಮಾಡ್ಬಿಡ್ತಾರೆ ಬಿಡತ್ತಾಗೆ. ನಿನಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಡೋಣ ನಾವೆಲ್ಲ ಸೇರ್ಕೊಂಡು. ಏನ್ ಹೇಳ್ಕೊಂಡು ಇವಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಡೋಣ. ಇವರೇ ಅಲ್ವಾ ಡಾಕ್ಟ್ರು? ಲಾಸ್ಟ್ ಎಂಟ್ರಿ ಡಾಕ್ಟರ್ ಹೊಸ ಪೇಷಂಟ್ ಬಂದ್ರು. ಈಗೆಲ್ಲ ನೋಡಿದ್ವಿ ವಿಡಿಯೋ ಹೇರ್ ಕಟಿಂಗು, ಎಲ್ಲಿ ತೋರಿಸಿ ನೀವು ಏನು ಕಟಿಂಗ್ ಮಾಡಿಸ್ಕೊಂಡ್ರಿ? ಇಷ್ಟೇನಾ? ಎಲ್ಲ ಆಡ್ಕೋತಿರಲ್ಲ. ಎಲ್ಲಿ ಕಟಿಂಗ್? 4 ಕೂದ್ಲು, ಆ 4 ಕೂದ್ಲಿಗೆ ನೀವು ಹೇರ್ ಕಟ್ ಸ್ಪೈಕ್ ಬೇರೆ, ಅದಕ್ಕೆ ಪ್ರಮೋಷನ್ ಬೇರೆ. ಆ ಸ್ಪೈಕ್ ಕಾಣಿಸ್ತಾ ಇಲ್ಲ. ಒಬ್ಬರನ್ನ ಆಡ್ಕೋತಿರಲ್ಲ, ಏನೋ ಕರೆದ್ರು ಅದಕ್ಕೆ ನಾನು ಮಾಡ್ಕೊಟ್ಟೆ. ಅಯ್ಯೋ, ಅದು ಈ ಕೂದ್ಲಿಗ ಎಲ್ಲಿದೆ? ಅವನು ಅಲ್ಲಿ ಬಿಡಿಸ್ಬೇಕಾದ್ರೆ ಚೆನ್ನಾಗಿ ಕೂರಿಸ್ಬೇಕಾದ್ರೆ ಚೆನ್ನಾಗಿ ಕೂರಿಸ್ತಾ, ಆಮೇಲೆ ಕೂದಲು ಸರ್, ಅದಕ್ಕೆ ಸ್ಪೈಕು. ಹುಷಾರ್ ನೋಡು, ರಿಹರ್ಸಲ್ ಮಾಡಿ ಅಂದ್ರೆ ನೇಲ್ ಪಾಲಿಶ್ ಏನ್ ಗೊತ್ತಾ, ಬೆಳಿಗ್ಗೆ ಗುಡ್ ಗರ್ಲ್ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಬಿಟ್ಟಿದ್ದೀನಿ ಅಲ್ಲ. ಬೆಳಿಗ್ಗೆ ಬರ್ತೀವಾ ಇಲ್ಲಿ, ಬೆಳಿಗ್ಗೆ 9:30 10 ಗಂಟೆಗೆ ಬಂದು ಕೂತಿರೋದು ಆಯ್ತಾ. ಮನೆಗೆ ಹೋಗಿ ಹಾಕೊಳ್ಳೋಷ್ಟು ಪುರ್ಸೋತಿರಲ್ಲ, ರಾತ್ರಿ 11 ಗಂಟೆಗೆ ಹೋಗ್ತೀವಿ. ನೇಲ್ ಪಾಲಿಶ್ ಅಲ್ಲ 1 ಗಂಟೆಗೆ ಕೊಟ್ಟಿರಲ್ಲ, ತಿರ್ಗಾ ಮಲ್ಕೊಂಡು ಬೆಳಿಗ್ಗೆ 5 ಗಂಟೆಗೆ 7 ಗಂಟೆಗೆ ಬರ್ಬೇಕು. ಅದಕ್ಕೆ ಎಲ್ಲ ಸಾಮಾನು ಎತ್ಕೊಂಡು ಬಂದ್ಬಿಟ್ಟಿದೀವಿ. ನೇಲ್ ಪಾಲಿಶ್, ಪೆಡಿಕ್ಯೂರ್ ಎಲ್ಲ ಇಲ್ಲ ಮಾಡ್ಕೊಂಡು ನಿನ್ನೆ ನೇಲ್ ಶೇಪ್ ಮಾಡ್ಕೊಂಡೆ. ಸೀರಿಯಸ್ಲಿ ಇವತ್ತು ನೇಲ್ ಪೇಂಟ್ ಹಾಕೋತಾ ಇದ್ದೀನಿ. ಪಾಪ ಗುಡ್ ಗರ್ಲ್ ನನಗೂ ಹಾಕೊಟ್ಟಿದ್ದಾಳೆ. ದಟ್ ಈಸ್ ಇಂಪಾರ್ಟೆಂಟ್. ಸೊ ಯಾರ್ಯಾರಿಗೆ ಬೇಕು ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ ಉಷಾ. ಏನು ಅಲಗುಂಡಿನ? ಅಲಗುಂಡಗಿ, ಉಷಾ ಅಲಗುಂಡಗಿ. ಅವ್ರದ್ದು ಏನು ಇನ್ಸ್ಟಾ ID ಕೂಡ ಅದೇನೆ, ಫಾಲೋ ಮಾಡಿ. ನೇಲ್ ಆರ್ಟ್ ಮತ್ತೆ ಮೆನಿಕ್ಯೂರ್ ಪೆಡಿಕ್ಯೂರ್ ನಾನು ಮಾಡಲ್ಲ. ನಾನು ಎಲ್ಲ ಆ ಥರದ್ವೆಲ್ಲ ಏನೂ ಇಲ್ಲ, ಸುಮ್ಮನೆ ಫ್ರೆಂಡ್ಸ್ಗಂತ ಹಾಕ್ತಾರೆ. ಮೇಡಮ್ ಇಡಿಮಾ ಇಡಿ, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಚೆಕ್ಗೋಸ್ಕರ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ನಿನ್ನ ಪ್ರತಿಕ್ರಿಯೆ ಚೆಕ್ ಸ್ವಲ್ಪ ಎಲ್ಲ ಪ್ರತಿಭೆನ 10,000 ಮಾಡ್ಕೊಂಡ್ಬಿಟ್ಟಿದ್ರೆ ನಿನಗಿದ್ದ ಕ್ಯಾರೆಕ್ಟರ್ ಮ್ಯಾನೇಜರ್ ಮಾಡಿದವನು 2,000 ಅವನಿಗೆ ಹೋಗಿ. ಹಿಂಗೆ ಹಾಕೋಣ ಅವ್ರೇನೇನು ಕೊಡ್ತಾರೆ, ನಾನೇನು ಕೊಟ್ಟಿಲ್ಲ. ಕ್ಯಾರೆಕ್ಟರ್ ಮಾರ್ಕತಾ ಇದ್ದೀರಲ್ಲ, ಸಂಖ್ಯೆ ಬೇಡ. ನಮ್ಮ ರೇಜರು ರಿಪೋರ್ಟ್ ತರಲ್ಲ ಕೇಳಿ ನಾನು ಅದಕ್ಕೆ ರಿಪೋರ್ಟ್ ತರ ಅವ್ರು ಇಲ್ಲೇ ಇರ್ತಾರೆ. ರಿಪೋರ್ಟ್ ತರ ಬದೀನಿ ಹೇಳ್ಬೇಕು, ಒಮ್ಮೆ ಹೇಳ್ತಿದ್ದೆ ಎಲ್ಲ ನೀನು ಹೇಳಿ ಕ್ಲೈಮ್ಯಾಕ್ಸ್ ಹೇಳ್ಬಿಡು, ರಿಪೋರ್ಟ್ ಹೋಯ್ತು ಅಂತ. ಗಣಿತ 34, ಸಮಾಜ 55. ಅಮ್ಮ ಯಾರು ರಿಪೋರ್ಟ್ ಕೊಡ್ತಾ ಇದೆಯಮ್ಮ? ರಿಪೋರ್ಟ್ ಕೇಳಿದ್ದೆ, ಅದಕ್ಕೆ ನಿಮ್ಮ ಮಗನ ರಿಪೋರ್ಟ್ ಕಾರ್ಡ್ ಕೊಟ್ಟೆ ಡಾಕ್ಟ್ರೇ. ಕನ್ನಡ ರಿಪೋರ್ಟ್ ಡಾಕ್ಟರ್ ಬರೀ ಮಕ್ಕಳ ಮೇಲೆ ಹೇಗೆ ಮಕ್ಕಳು ರಿಪೋರ್ಟ್ ಕೊಡ್ತಾವ್ರೆ. ಏಯ್ ಬ್ಲಡ್ ರಿಪೋರ್ಟ್ ಕೊಡಮ್ಮ. ಸಾರಿ ಅಪ್ಪು ಪ್ರಾಕ್ಟೀಸ್ ಮಾಡ್ದ ಫುಲ್ಲು? ನಾಳೆಗ ಮಹಾಮಿಲನದಲ್ಲಿ 10 ಸ್ಕಿಟ್ ಅಂದ್ರೆ 10
ಸ್ಕಿಟ್ ನಾನೇ ಎಲ್ಲ ಇವಳೆ ಹೈಲೈಟ್ ಬಾಬಿ ಇಲ್ಲೂ ವರ್ಕಿಂಗ್ ಫಾರ್ ಶಿಸ್ ಬೇಬಿ ಬೇಬಿ ಟುಡೇ ಹೈಲೈಟ್ ಕೇಳ್ತೀನಿ ಅಂತ ಹೊರಟೋಗ್ಬಿಟ್ರು. ಮಹಾಮಿಲನದ ಅನುಭವ. ನಾನು ಸಾಮಾನ್ಯ ವಿಷಯ ಹೇಳ್ತೀನಿ ನೋಡು, ಈ ಎಲ್ಲ ಸ್ಕಿಟ್ಟು 10 ಸ್ಕಿಟ್ ಇದೆ, 10 ಸ್ಕಿಟ್ಟಲ್ಲೂ ನನ್ನನ್ನೇ ಮೇನ್ ಪಾರ್ಟ್ ತಗೊಂಡ್ರೆ ನಂಗೆ ಸುಸ್ತಾಗಲ್ದೆ. ಅಯ್ಯೋ ಗ್ಲೂಕೋಸ್ ತಗೊಂಡ್ ಬಂದ್ರೆ ಗ್ಲೂಕೋಸ್ ಒಂದು ನರ್ಸ್ ಒಂದು ಆರ್ಟಿಸ್ಟು ಚೆನ್ನಾಗಿ ಮಾಡ್ತಾಳೆ ಅಂದ ತಕ್ಷಣ ಒಳ್ಳೆ ಹಿಂಡಿ ಬಿಡ್ತಾರೆ. ಮೇಲೆತ್ತಬೇಕು ಅಂತ ಎತ್ತುತ್ತಾ ಇದ್ದಾರೆ ಅಲ್ವಾ? ಆಗೋಯ್ತು ನನಗೆ. ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿ ಇಲ್ಲೂ ಕರೀತಾರೆ ಅಲ್ಲೂ ಕರೀತಾರೆ ಎಷ್ಟು ಕೆಜಿ ಸಣ್ಣ ಅದ? 5 kg ಆಗಿದೆ ಒಂದೇ ದಿನಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ರೇಷ್ಮಕ್ಕಂತರ ನಾವು ಹೇಳ್ತಾ ಇದೀವಿ, ನೋಡಿ ಫ್ರೆಂಡ್ಸ್ ನೀವು ಪ್ಲೀಸ್ ಅಪೂರ್ವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಗೆ ಅಪೂರ್ವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ. ಒಂದೇ ದಿನದಲ್ಲಿ 5 kilos ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಪಾಪ ತುಂಬ ಬ್ಯುಸಿ ಶೆಡ್ಯೂಲ್ ಆರ್ಟಿಸ್ಟು. ಮೇಡಮ್ ನೆಕ್ಸ್ಟ್ ಕಾಲ್ ಶೀಟ್ ಯಾವಾಗ ಕೊಡ್ತೀರಾ ನಮಗೆ? ಅದು ನೋಡೋಣ. ನಮ್ಮದು ಬಾಬಿ ಇದಾರಲ್ಲ, ನಮ್ಮದು ಬಾಬಿ ತೋರಿಸಿ. ಅಲ್ಲ, ಇವತ್ತು ಮ್ಯಾನೇಜರು ಡೇಟ್ ನೋಡಿ ನಾನು ಹೇಳ್ತೀನಿ. ಅದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಪ್ಲೀಸ್ ವೆಯ್ಟ್ ಮಾಡಿ. ಮೇಡಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವ್ರದ್ದು ಒಂದು ಎಂಟ್ರಿ ಇದೆ, ಸ್ಕಿಟ್ ಪ್ಲಸ್ ಡ್ರಾಮಾ ಆ್ಯಂಡ್ ಡ್ಯಾನ್ಸಲ್ಲಿ. ಅವ್ರ ಎಂಟ್ರಿ ನೋಡ್ಬಿಟ್ರೆ ಫುಲ್ ಆ ಎಂಟ್ರಿನೇ ಎಲ್ಲ ಕಡೆ ಸಂತೂರ್ ಈಗಲೂ ಲೈನ್ ಆಗ್ಬೋದು. ಇಲ್ಲ, ಬಟ್ ಎಂಟ್ರಿ ಮಾತ್ರ ನೋಡಿ. ಅಲ್ಲೇ ನೀರು ಕುಡಿತಾ ಇದ್ದಂತ ನೋಡಿ, ನಾನು ಎಲ್ಲರಿಗೂ ಹೀರೋ, ಏನ್ ಮಾಡಕ್ಕಾಗುತ್ತೆ, ಕ್ರೇಜು. ನೀರು ಕುಡಿಯೋದೆಲ್ಲ ಬೇರೆಯವ್ರಿಗೂ ನೀರು ಕುಡಿಸ್ತಾರೆ. ಯಾಕೆ ನೋಡಿ, ಅವ್ರ ಬ್ಲಾಗ್ಗೆ ಕಂಟೆಂಟ್ ಬೇಕು ಅಂದ್ಬಿಟ್ಟು ನಮ್ಮನ್ನು ಅವಮಾನ ಮಾಡ್ತಿದ್ದಾರೆ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಅನ್ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ಇವ್ರು ನೋಡ್ಕೊಳ್ಳಿ, ನೀರು ಕುಡಿಯೋದಲ್ದಲೆ ಸ್ಕಿಟ್ಗೂ ನೀರು ಕುಡಿಸ್ಬಿಡ್ತಾರೆ. ಆ ಥರ ಕಲಾವಿದ. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಮಾಡಿರೋ ಸ್ಕಿಟ್ ಅಷ್ಟೆಲ್ಲ ಗೋಲ್ಡನ್ ಬಜರ್ ಬಂದಿದೆ. ಆ್ಯಂಡ್ ಇನ್ನೊಂದು ಏನಂದ್ರೆ, ಈ ಹೆಣ್ಮಕ್ಳು ನೋಡಿ, ಇವತ್ತೊಂದಿನ ಸ್ಟಾರು, ನಾಳೆ ನನ್ನ ಜೊತೆ ಸ್ಕಿಟ್ ಮಾಡಿದ್ಮೇಲೆ ಡ್ಯಾನ್ಸ್ ಮಾಡಿದ್ಮೇಲೆ ಇನ್ನೊಂದು ಸ್ಟಾರ್ ಚೇಂಜ್ ಆಗುತ್ತೆ. ಎಲ್ಲ ನನ್ನ ಜೊತೆ ಬಂದವರೆಲ್ಲ ಇವತ್ತು ದೊಡ್ಡ ಇದ್ರಲ್ಲಿ ಓಡಾಡ್ತಿದ್ದಾರೆ. ಇವ್ರ ಲೈಫ್ ಚೇಂಜ್ ಆಯ್ತು. ಅವರು ಹೇಳಿದ್ದಾರೆ ನಮ್ಗೆಲ್ಲ ಒಂದು BMW ಕಾರ್ ಕೊಡ್ತೀವಿ ಅಂತ. ಸಬ್ಸ್ಕ್ರೈಬರ್ಸ್ ನೋಡಿ, ನೀವೇ ಸಾಕ್ಷಿ. ಇಲ್ಲ ಐಸ್ ಕ್ರೀಮೇ ಕೊಡ್ಸಿಲ್ಲ ಇವತ್ತು. ಪಾಪ ಕಷ್ಟಪಟ್ಟು ಡ್ಯಾನ್ಸ್ ಮಾಡಿ ಬಂದಿದ್ದಾರೆ. ತುಕಾಲಿ ವೈಫ್ ಅವರು ಫೀಲಿಂಗ್ಸ್. ಹಾಯ್ ಫ್ರೆಂಡ್ಸ್, ಇದು ಗಿಚ್ಚಿ ಗಿಲಿ ಹೇಳಿ. ಇಲ್ಲ ತೋರಿಸು, ಹೇಳಿ ಫೀಲಿಂಗ್ಸ್. ಮಾಮಿಲಂದು ಫೀಲಿಂಗ್ಸ್ ಹೇಳ್ಬೇಕಾ? ಅಮೋಘ, ಅದ್ಭುತ. ನಿಮ್ಮ ಫೀಲಿಂಗ್ಸ್ ಅಂತ ಹಂಚಿಕೊಳ್ಳಿ. ಫೀಲಿಂಗ್ಸ್ ಅನ್ನೋದೇ ಮರ್ತೋಗ್ಬಿಡ್ತು ನಂಗೆ ಈ ಮಾಮಿನ. ತಪ್ಪೇನಿಲ್ಲ, ಬಾಯಿಗೆ ಬಿಟ್ಬಿಡ್ತು. ಸಾರಿ ಮೇಡಮ್. ನೋಡ್ದಾಗೆ ಬೀಳುತ್ತಲ್ಲ ಯಾಕೆ ನಿಮ್ಮ ಬಾಯಿಗೆ? ಝೂಮ್ ಬರ್ತೀನಿ. ಝೂಮ್ ಆಗ್ತಾ ಇದ್ದೀರಾ? ಯಾವ ಬೇಡ, ಹತ್ರ ಬರಬೇಡಿ. ಫಿಲ್ಟರ್ ಹಾಕಿದ್ದೀರಾ? ಫಿಲ್ಟರ್ ಹಾಕಿದ್ರೆ ಮಾತ್ರ ನಾವು ಹಾಕ್ತಾರೆ. ಅಯ್ಯೋ, ಹಾಗಾದ್ರೆ ಬೇಡ. ರಾ ಫುಟೇಜ್ ಕೊಡ್ತೀವಿ ನಾವು. ರಾ ಫುಟೇಜ್ ರಿಯಲಿ ಹೆಂಗಿರ್ತೀವಿ ಹಂಗೆ. ನೋಡಿ, ಆರ್ಟಿಸ್ಟ್ಗೆ ಏನ್ ಬರುತ್ತೆ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಏನು ರಿಯಲ್ ಲೈಫ್ ಅಲ್ಲಿ ಏನಿರುತ್ತೆ? ನಾನು ಆರ್ಟಿಸ್ಟ್. ನಾನಿಗೆಲ್ಲ ಕೇಳೋ ಹಾಗಿಲ್ಲ. ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿದ್ಯಾ? ಹೋಗ. ಅಪಾಯಿಂಟ್ಮೆಂಟ್ ಇದೆಯಾ? ಶೆಡ್ಯೂಲ್ ಇದೆಯಾ ನಿಂದು ಇವಾಗ? ಈ ಕ್ರಾಫ್ಟ್ ಮಾಡು, ಈ ಬೋಟ್ ಮಾಡು. ಅಯ್ಯೋ, ಯಾರೇ ಇವರು ಎಲ್ಲ ಸತಿ ಮಾಯಿ ಬಿಟ್ಕೊಂಡೆ ಒಂದ್ಸತಿನೂ ಬಾಯಿ ಓಪನ್ ಮಾಡ್ತಾನೆ ಇರುತ್ತೆ, ಬಾಯಿ ಕ್ಲೋಸ್ ಮಾಡೋದೇ ಇಲ್ಲ ಇವನು. ನೀನ್ ಹೇಳು, ಹೌ ವಾಸ್ ಯುವರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂಡ್ ಸ್ಕಿಟ್? ಮೈ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ನಿಂದ ಹೇಳು. How was my dance performance? ನೀನ್ ಹೇಳು, ಹೌ ವಾಸ್ ಮೈ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ನಿಂದ ಹೇಳು. How was my dance performance? Nice. Okay, bye. ನಂದು ಚೆನ್ನಾಗಿತ್ತು. ಧನಂಜನಯ್ಯ. ತುಂಬಾ ಬಿಸಿ ಅವರು. ತುಂಬಾ ಲಾಂಗ್ ಆಗೋದು.
ಹಾಯ್ ಹೇಳಿ ಒಂದು. ನೋಡಿ ಎಷ್ಟು ಕಷ್ಟಪಟ್ಟು ನಮಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ ಪ್ರಭಾ ಮ್ಯಾಮ್. ಸೊ ಇದಾಗಿತ್ತು ನಮ್ಮ ಮಹಾಮಿಲನದ ಒಂದು ಜರ್ನಿ, ಒಂದು ರಿಹರ್ಸಲ್ ಜರ್ನಿ ಅಂತ ಅನ್ಕೋಬೋದು. ಸೊ ತುಂಬ ಕಷ್ಟಪಟ್ಟು ಒಂದು ಸ್ಕಿಟ್ಟಿಗಾಗಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಾಗಿ ನಾವು ರಿಹರ್ಸಲ್ಸ್ ಮಾಡ್ತಿರ್ತೀವಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ಮಹಾಮಿಲನ ಇಷ್ಟ ಆಗುತ್ತೆ. ಈ ಸ್ಯಾಟರ್ಡೇ ಸಂಡೇ 7:30 ನೋಡಿ.